ಸೈಟ್ ಸೇಲ್ಗೆ ಎಕ್ಸಂಪ್ಷನ್ ಬೇರೆ, ರೆಸಿಡೆನ್ಷಿಯಲ್ ಹೌಸ್ ಸೇಲ್ಗೆ ಎಕ್ಸಂಪ್ಷನ್ ಬೇರೆ. ಮೋಸ್ಟ್ ಪೀಪಲ್ ಇದನ್ನ ಕನ್ಫ್ಯೂಷನ್ ಮಾಡ್ಕೊಂಡು ಲ್ಯಾಕ್ಸ್ ಆಫ್ ಟ್ಯಾಕ್ಸ್ ಜಾಸ್ತಿ ಪೇ ಮಾಡ್ತಾರೆ. ಹಾಯ್, ನಾನು ನಿಮ್ಮ ಸಿ ಧನುಷ್. ಕ್ಯಾಪಿಟಲ್ ಗೇನ್ಸ್ ಎಕ್ಸಂಪ್ಷನ್ ಬಗ್ಗೆ ಬಿಗ್ಗೆಸ್ಟ್ ಕನ್ಫ್ಯೂಷನ್ ಏನು ಗೊತ್ತಾ? ಸೈಟ್ ಸೇಲ್ ಮಾಡಿದ್ರೆ ಒಂದು ರೂಲು, ಹೌಸ್ ಸೇಲ್ ಮಾಡಿದ್ರೆ ಇನ್ನೊಂದು ರೂಲು. ಸಿಂಪಲ್ ಎಕ್ಸಾಂಪಲ್ ನೋಡೋಣ. ಕೇಸ್ ಒಂದಲ್ಲಿ ನೀವು ಸೈಟ್ ಅಥವಾ ಪ್ಲಾಟ್ ಸೇಲ್ ಮಾಡ್ತಾ ಇದ್ದೀರಾ. ಸಪೋಸ್ ನಿಮ್ಮ ಸೈಟ್ ಪರ್ಚೇಸ್ ಪ್ರೈಸ್ 20 lakhs, ಸೇಲ್ ಪ್ರೈಸ್ 60 lakhs, ಕ್ಯಾಪಿಟಲ್ ಗೇನ್ಸ್ 40 lakhs. ಈಗ ಈ 40 lakhs ಗೇನ್ ಮೇಲೆ ಟ್ಯಾಕ್ಸ್ ಬರುತ್ತೆ. ಬಟ್ ನೀವು ಸೇಲ್ ಆದ್ಮೇಲೆ ಸ್ಪೆಸಿಫೈಡ್ ಟೈಮ್ ಒಳಗಡೆ 60 lakhs ಸೇಲ್ ಪ್ರೊಸೀಡ್ ನ ರೆಸಿಡೆನ್ಷಿಯಲ್ ಹೌಸ್ ಪರ್ಚೇಸ್ ಮಾಡಿದ್ರೆ ಜನರಲಿ ಸೆಕ್ಷನ್ 54F ಅಡಿಯಲ್ಲಿ ಎಕ್ಸಂಪ್ಷನ್ ಕ್ಲೇಮ್ ಮಾಡಬಹುದು. ಅಂದ್ರೆ ಸೈಟ್ ಸೇಲ್ ಮಾಡಿ ಹೌಸ್ ಪರ್ಚೇಸ್ ಮಾಡಿದ್ರೆ ಟ್ಯಾಕ್ಸ್ ಸೇವ್ ಆಗ್ಬಹುದು. ನೆಕ್ಸ್ಟ್ ಕೇಸ್ 2 ನೋಡೋಣ. ರೆಸಿಡೆನ್ಷಿಯಲ್ ಹೌಸ್ ನ ಸೇಲ್ ಮಾಡಿದ್ದೀರಾ. ಈಗ ಬೇರೆ ಎಕ್ಸಾಂಪಲ್, ನಿಮ್ ರೆಸಿಡೆನ್ಷಿಯಲ್ ಹೌಸ್ ಪರ್ಚೇಸ್ ಪ್ರೈಸ್ 30 lakhs, ಸೇಲ್ ಪ್ರೈಸ್ 80 lakhs, ಕ್ಯಾಪಿಟಲ್ ಗೇನ್ಸ್ 50 lakhs rupees. ಈಗ ಈ ಇಂಪಾರ್ಟೆಂಟ್ ಡಿಫ್ರೆನ್ಸ್ ಏನಿದೆ ಅಂದ್ರೆ ಎಕ್ಸಂಪ್ಷನ್ಗೆ ನೀವು ಫುಲ್ ಸೇಲ್ಸ್ ವ್ಯಾಲ್ಯೂ ಇನ್ವೆಸ್ಟ್ಮೆಂಟ್ ಮಾಡ್ಬೇಕನ್ನೋದಿಲ್ಲ. ಜನರಲಿ ಬರೀ ಕ್ಯಾಪಿಟಲ್ ಗೇನ್ ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸೆಕ್ಷನ್ 54 ಬೆನಿಫಿಟ್ ಸಿಗಬಹುದು. ಎಕ್ಸಾಂಪಲ್, ಕ್ಯಾಪಿಟಲ್ ಗೇನ್ ಇಲ್ಲಿ 50 lakh rupees, ನ್ಯೂ ಹೌಸ್ ಪರ್ಚೇಸ್ ಮಾಡಿರೋದು 50 lakh rupees, ಎಂಟೈರ್ ಕ್ಯಾಪಿಟಲ್ ಗೇನ್ ಎಕ್ಸಂಪ್ಟ್ ಆಗ್ಬಹುದು. ಒಂದು ಸೈಟ್ ಸೇಲ್ ಕೇಸಲ್ಲಿ 60 lakh ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಬಹುದು. ಅದೇ ಅಮೌಂಟ್ ರೆಸಿಡೆನ್ಷಿಯಲ್ ಹೌಸ್ ಸೇಲ್ ಕೇಸಲ್ಲಿ 50 lakhs ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ. ಪ್ರಾಪರ್ಟಿ ಸೇಲ್ ಪ್ಲಾನ್ ಮಾಡ್ತಿದ್ದೀರಾ ಅಂತ ಅಂದ್ರೆ ಗೈಡ್ ಅಂತ ಕಮೆಂಟ್ ಮಾಡಿ. ಕಂಪ್ಲೀಟ್ ಕ್ಯಾಪಿಟಲ್ ಗೇನ್ಸ್ ಎಕ್ಸಂಪ್ಷನ್ ಗೈಡ್ನ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು.